So let's go. Please. Shok to Jandisha. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತಾ ಇದ್ದೀರಿ ನಾನು ನನಗೋಸ್ಕರ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿ. ಇವತ್ತು ನಂದು ಸೆಲ್ಫ್ ಕೇರ್. ಇವತ್ತು ನಂದು ಸೆಲ್ಫ್ ಕೇರ್ ಆಗ್ತಾ ಇದೆ. ಹೇರ್ ಕಲರಿಂಗ್ ಮಾಡ್ತಾ ಇದ್ದೇನೆ. ನೋಡಿ ನಂದಿದು ನ್ಯಾಚುರಲ್ ಬ್ಲ್ಯಾಕ್ ಹೇರ್. ಸ್ವಲ್ಪ ಹೊತ್ತಲ್ಲ ನಾನು ಚೆಂದ ಕಾಣ್ತೇನೆ. ಅಗತ್ಯಕ್ಕದ್ದು ಹೇರ್ ಕಲರ್ ಮಾಡಲಿಕ್ಕೆ 1 2 3 4 5 ಜನ. ಹೇಗೆ ಅನ್ನಿಸ್ತಾ ಇದೆ? ನನಗೆ ಸೆಲೆಬ್ರಿಟಿ ಫೀಲ್ ಆಗ್ತಾ ಉಂಟು ಇವಾಗ. ಇವನನ್ನು ನೋಡಿಸ್ತಾನಂತೆ ಜಾಸ್ತಿ ಮಾತಾಡಿದ್ರೆ ಈಗ. ಶಾಲೆಗೆ ಹೋಗುವಾಗ ನಾವು ಜುಟ್ಟು ಕಟ್ತಾ ಇದ್ದೇವಲ್ಲ ಹಾಗೆ ಈಗ ಒಂದು ಡ್ಯಾನ್ಸ್. ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿ. ಹೇರ್ ದಾದ ಮನ್ಪುನಿ ಎಂಚ ಕಲರ್ ಮನ್ಪುನಿ ಮళ్ళీ ಇರಿ ಕಲರಿಂಗ್ ಇಷ್ಟನಾ? ಈರ್ನ ಹೇರ್ ಸ್ಟೈಲ್ ತೋಚ್ಪಲ್ಲೆ. ಹೇರ್ ಸ್ಟೈಲ್ ವಾವ್ ಬಾ ಶೋಕೊಂಡು ಏರ್ ಮಂತೀನಿ ಹೇರ್ ಸ್ಟೈಲ್ ಅಮ್ಮ ಮಂತೀನಿ. ನನ್ನ ಹೇರ್ ಕಲರ್ ಮಾಡಲಿಕ್ಕೆ ಇವರು ನನ್ನ ದೊಡ್ಡ ಮಗುವನ್ನು ನೋಡಲಿಕ್ಕೆ, ಇವಳು ನನ್ನ ಸಣ್ಣ ಮಗುವನ್ನು ನೋಡಲಿಕ್ಕೆ, ಇವಳು ನನ್ನ ವ್ಲಾಗ್ ಮಾಡಲಿಕ್ಕೆ, ಇದೆಲ್ಲ ನನ್ನ ಅಸಿಸ್ಟೆಂಟ್. ನೋಡಿ ನೋಡಿ ಹೇರ್ ಸ್ಟೈಲ್ ನೀವು ಇವತ್ತೇ ಮಾಡಿದ್ದಲ್ಲ ದಿಶಾ? ಅವಳು ಕೂಡ ಮಾಡಿದ್ದಾಳೆ. ನೋಡಿ ಇವಳದು ಸ್ಟೈಲ್. ಹೇರ್ ಕಟ್ ಮಾಡಿಸಿದ್ವಿ. मस्त शोक तोजुन दिशा ತಿರ್ತಡ್ ಅವು ಇರ್ನ ಮಿತ್ತದಕ್ಕು ಜರ ತಿರ್ತಿರ್ತು ಪೋನಾಗ ತಿರ್ತಡ್ ಭಾಳ ಶೋಕ್ ತೋಜುನ್. ನಮಗೆ ತಿಳಿಯಲಿಲ್ಲ ಅಮ್ಮ ಸೊ ನೋಡಿ ಗೆಳೆಯರೇ, ನೋಡಿ ನನ್ನ ಬಕೆಟ್ ಲಿಸ್ಟಲ್ಲಿರೋ ವಿಶ್ ಇದು ಪೂರ ಮಾಡ್ತಾ ಇದ್ದೇನೆ ತುಂಬ ದಿನದ ನಂತರ. ಅದಕ್ಕೋಸ್ಕರ ನಾನು 1 ಗಂಟೆ ಟ್ರಾವೆಲ್ ಮಾಡಿಕೊಂಡು ಬಂದಿದ್ದೇನೆ ದಿಶಾ ಇರೋ ಪ್ಲೇಸಿಗೆ. ನನಗೆ ದಿಶಾ ರೆಕಮೆಂಡ್ ಮಾಡಿದ್ದು 1 ಗಂಟೆ ಬೇರೆ ಮಾಡ್ತೀನಿ. ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡು. ಇವ್ರ ಮಗಳು ಚಾಕ್ಲೇಟ್ನ ಇಡೀ ಊರಿಗೆ ಮಾಡಿದ್ದಾರೆ. ಇವನಿಗೆ ಪಾಪ ಐಡಿಯಾ ಸಹ ಇಲ್ಲ ಮಮ್ಮಿ ಏನು ಮಾಡ್ತಾ ಇದ್ದಾರೆ ಅಂತ. ಮಂಡೇನ ಪ್ಯಾಕ್ ಮಾಡಿದ್ರು. ಆರ್ ಯು ಎಕ್ಸೈಟೆಡ್ ಫಾರ್ ಯರ್ ಕಲರ್? ಯಾವ ಕಲರ್ ಮಾಡಿಸ್ತಾ ಇದ್ದೀರಿ? ಸತ್ಯ ಹೇಳ್ತೀನಿ, ಯಾವ ಕಲರ್ ಅಂತ ನಂಗೆ ಗೊತ್ತಿಲ್ಲ. ನಾನೊಂದು ಕಲರ್ ಸಜೆಸ್ಟ್ ಆ್ಯಕ್ಚುಲಿ ನಾನೊಂದು ಮನೆಯಲ್ಲಿ ಇದ್ದ ಬದ್ದೆ ಎಲ್ಲ ರೆಫರೆನ್ಸ್ ತಗೊಂಡು ಸಣ್ಣನ ಮಂಡೆ ತಿಂದು ಎಲ್ಲ ಬಂದಿದೆ. ನಿಮಗೆ ಬಂದಿದೆ ನೆನಪಿಲ್ಲ ಯಾವ ಕಲರ್ ಅವನನ್ನ ಹೇರ್ ನೋಡಿ. ಆ್ಯಕ್ಚುಲಿ ನನ್ನ ಹೇರ್ ನ್ಯಾಚುರಲ್ ಬ್ಲ್ಯಾಕ್ ಅಂತೆ, ಹಾಗಾಗಿ ತುಂಬ ಕಷ್ಟ ಅಂತೆ ಕಲರ್. ಬ್ಲೀಚ್ ಎಲ್ಲ ಮಾಡಬೇಕು ಹೇಳಿದೆ, ಬಟ್ ಅದಕ್ಕೆಲ್ಲ ನಾನು ಮಾಡಲಿಲ್ಲ. ಬ್ಲೀಚ್ ನಾರ್ಮಲ್ ಕಲರ್ ಮಾಡಿದೆ. ಹೇಗೆ ಸುಮ್ಮನೆ ನಮ್ಮದು ನ್ಯಾಚುರಲ್ ನಂಗೆ ಖುಷಿ ಆಯಿತು, ನನಗೆ ಪ್ರೌಡ್ ಫೀಲ್ ಆಯಿತು. ನನಗೆ ಎಷ್ಟು ಚೆಂದ ಉಂಟು ನಿಮ್ಮ ಕೂದಲು ಕಲರು. ನಾನು ಇದು ನೀವು ಕಲರ್ ಹಾಕಿದ್ದು ಅಂದ್ಕೊಂಡೆ ಅಂತ ನಾನು ಖುಷಿ ಆಯಿತು. ಈಗ ಅದೇ ನ್ಯಾಚುರಲಿಗೆ ಕಲರ್ ಆಗ್ತದೆ. ಬಾಯ್ ಬ್ಯೂಟಿ. ಬಾಯ್ ದಿಶಾ. ಇವರಿಗೆ ಸಾಕಾಯಿತು ಕಾದು ಹಾಗೆ ಬರ್ತಾ ಇದ್ದಾರೆ. 45 ಚೆಕ್ ಮಾಡ್ತಾ ಇದ್ದಾರೆ ಕಲರ್ ಬಂದಿದೆಯಾ ಇಲ್ವಾ ಅಂತ ಹೇಳಿ. ನನ್ನ ಹೇರ್ ವಾಶ್ ಆಯಿತು, ಈಗ ಹೇರ್ ಕಟ್ ಮಾಡ್ತಾ ಇದ್ದಾರೆ. ನೋಡೋಣ ನನ್ನ ಮೇಕ್ ಓವರ್ ಹೇಗೆ ಆಗುತ್ತೆ. ನೋಡಿ ನನ್ನ ಕಲರ್ ಕಾಣಿಸ್ತಾ ಇದೆ. Meanwhile, my kids. ಶಿಯಾ ಹಾಯ್ ಬನ್ನಿ. ಏನು ಮನ್ಪು ನೀರು
ಏನು ಮಣ್ಪು ನೀರು ಪಲ್ಲೆ ಇರ್ನ ಜೋಕುಲ್ ಮೂಲ್ ಸೇಫ್ ಉಳ್ಳೇರು ಒಂಜಿ ಅವಳುಂಡು ಒಂಜಿ ಮೂಲುಂಡು ಐಸ್ ಕ್ರೀಮ್ ತಿರೊಂದುಲ್ಲ ಟೆನ್ಷನ್ ನಗೋಕೊರು ನಾನೀಗ ದೀಶಾ ಮತ್ತು ರಕ್ಷಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ನೋಡೋರು ನನ್ನ ಹೇರ್ ನೋಡಿ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅಂತೇಳಿ. ಸಿಯಾ ಕೂಡ ಅವ್ರ ಜೊತೆ ಇದ್ದಾಳೆ, ಶಿವಿನ್ ಕೂಡ ಅವ್ರ ಜೊತೆನೇ ಇದ್ದಾನೆ. ಹಿಂದೆ ಕ್ಯಾಮರಾ ಹಿಡ್ದಿವರಿಗಾಗಿ ಕಾಯ್ತಾ ಇದ್ದೀನಿ, ಇವ್ರು ಬರೋದೇ ಕಾಣ್ತಾ ಇಲ್ಲ. ಥ್ಯಾಂಕ್ಸ್ ಟು ದೀಶಾ ಮತ್ತು ರಕ್ಷಗೆ ನನ್ನ ಇಬ್ಬರ ಮಕ್ಕಳನ್ನು ಅವರೇ ನೋಡಿಕೊಂಡದ್ದು. ಇಲ್ಲಾಂದರೆ ನಾನು ಈ ಥರ ಹೇರ್ ಕಲರಿಂಗ್ ಎಲ್ಲ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಬಿಗ್ 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 ಥ್ಯಾಂಕ್ ಯು. ಎಲ್ಲಿದ್ದಾರೆ ನೋಡು ಬರ್ತಾರ. ನಾನು ದೀಶಾ ನನ್ನ ಮಕ್ಕಳನ್ನ ಕರ್ಕೊಂಡು ಬರ್ತಾಳೆ ಅಂತ ಇಲ್ಲಿ ಕಾದು ಕೂತದ್ದು. ಈಗ ನೋಡಿದರೆ ಮೇಲಿಂದ ಕಾಲ್ ಬರ್ತಾ ಉಂಟು, ಅವರು ಹೊರಡ್ತಿಲ್ಲ ಅಂತೇಳಿ. ಹಾಗೆ ನಾನೇ ಮೇಲೆ ಹೋಗ್ತಿದ್ದೇನೆ ಕರ್ಕೊಂಡು ಬರಲಿಕ್ಕೆ. ಶಿಯ ಬಲೆ ಪೋಯ್ ತಮ್ಮ ಪೋಯರು ಇಲ್ಲ ಬಲೆ ತಮ್ಮ ಬೋಂಡ ಬಲೆ. ಇವಳಿಗೆ ದೀಶಾನ ಫ್ರೆಂಡ್ ಆಗಿದ್ದಾಳೆ, ಪರ್ಮನೆಂಟ್ ದೀಶಾಗ ಬಲೆ ಪೋಯಿ. ಲೆಟ್ಸ್ ಗೋ ಬಲೆ ಪೋಯಿ. ಇರಗೆ ನಾನು ಐಸ್ ಕ್ರೀಮ್ ತೆತ್ಕೊರ್ಬೆ ಬಲೆ ಬಲೆ ಇರದಾದ ಬೋಡ ಅಂತ ಎತ್ಕೊರ್ಬೆ ಬಲೆ ಪೋಯಿ. ಏರ್ನೊಟ್ಟಿ ಕೊಲ್ಲುವಾರು ಏರ್ನೊಟ್ಟಿ ಕೊಲ್ಲುವಾರು ಬಲೆ ಪೋಯಿ. ಓಕೆ ಆನ್ ಪೋಪೆ ಬಾಯ್ ಪೋಪೆ ಆನ್ ಓಕೆ ಬಾಯ್. ಯು ನಾಟ್ ಕಮಿಂಗ್ ಐಲ್ ಗೋ. ಮೂಲ್ ಕುಲ್ಲಾರ ಬುಡ್ಪು ಜರ್ ನಮ್ಮನ ಮೂಲ್ ಕುಲ್ಲಾರ ಬುಡ್ಪು ಜರ್ ತಮ್ಮ ಮೂಲ್ ಪೋಯ್. She saying sit here only. Let's go. Don't go. Say let's go. No. Please. Like no. Please. I want to eat one. Yeah, that you can eat. I'll give you another one, new one, fresh one. We'll go to supermarket. Come. It's not spicy. I know. I'll give you new. This is not spicy. I can. Chale man piri balavan ek. She nama hand wash mantadu poi. Yanire nana akka naklulle rakku perigeren bale. Bale. See papa al perege supermarket pote namala poi bale. Next poi next hogu. Irage an dettu korpe 2 packet dettu korpe bale. Bale. Okay, ain patond bale poi. Avenu patond bole. Ava? Oh, that big siya. Ain dile. Too much it is. Can go. In hand wash manbuga boka ven patond. Wash your hands first. Hand wash manbuga ba. We'll wash the hand first. You. Popina, poya finally. Bye bye lakkara. Bye. Bye. Oh my god. What Sia got? Tata lakkara lakkara. Bye. Take care. Okay, play. Kiss kolle. Huh? Next time, but she said next time I'll. Yeah, very good. You should remember. Bye. Bye. We'll go out. I miss you, kolle. I miss you. ಒಂದು ಫ್ರೆಂಚ್ ಪತಂ ಪೋಪರಿದೆ. Bye bye. Bye bye Lakshmi. Thank you. Miss you. ए ऊರು ಪೋಡ್ದಂ ತಿಕ್ಕದ ಬೋಲೆ. ಆವ್ miss you. Miss you. Bye. Bye bye. ಬರ್ಪಾ. ನಿಜವಾಗಿ ಹೇಳಬೇಕಂದ್ರೆ ನಮಗೆ ಇಂಥ ಮೇಕ್ ಓವರ್ಸ್ ಇದು ತುಂಬ ಅಗತ್ಯ ಇದೆ. ಎಸ್ಪೆಷಲಿ ನಮಗೆ ಹೇಳಿದರೆ ಯಾರೆಲ್ಲ ನ್ಯೂ ಬಾರ್ನ್ ಬೇಬೀಸ್ ಇದೆ ಅವರಿಗೆ ಎಲ್ಲರೂ ಹೇಳ್ತಾರೆ ಬಾಣಂತಿಯರಿಗೆ ರೆಸ್ಟ್ ಬೇಕು ಅಂತೇಳಿ. ಓನ್ಲಿ ಫಿಸಿಕಲ್ ರೆಸ್ಟ್ ನಾವು ಕೊಡ್ತೇವೆ, ಬಟ್ ಮೆಂಟಲ್ ರೆಸ್ಟ್ ಯಾರೂ ಕೊಡೋದಿಲ್ಲ. ಮೆಂಟಲ್ ರೆಸ್ಟ್ ಹೇಳಿದರೆ ನಮಗೆ ಯಾವ್ದು ಇಷ್ಟ ಅದು ಮಾಡೋದು. ಫಾರ್ ಎಕ್ಸಾಂಪಲ್ ಇವತ್ತು ನನಗೆ ಹೇರ್ ಕಲರಿಂಗ್, ನನಗೊಂಥರ ಸ್ಟ್ರೆಸ್ ಔಟ್ ಆಯಿತು. ಕಲರಿಂಗ್ ಮಾಡೋದಕ್ಕಿಂತಲೂ 1.5 ಗಂಟೆ, ಮೇ ಬಿ ಇಟ್ ಸೌಂಡ್ಸ್ ಲೈಕ್ ಅ ಸೆಲ್ಫಿಶ್, ಬಟ್ 1.5 ಗಂಟೆ ನಾನು ನನಗೋಸ್ಕರ ಸ್ಪೆಂಡ್ ಮಾಡಿದೆ. ಮೇ ಬಿ ನನಗೆ ಯಾರ ಕಿರಿಕಿರಿ ಇಲ್ಲ, ಮಕ್ಕಳಿಗೆ ಅಳುವುದೂ ಇಲ್ಲ, ನಾನು ನನ್ನಷ್ಟಕ್ಕೆ ಇದ್ದೆ. ಮೇ ಬಿ ಇದು ನೀಡೆಡ್.
ಫಾರ್ ಎವ್ರಿ ಮದರ್ಸ್. ಯಾರೆಲ್ಲ ಹಸ್ಬೆಂಡ್ಸ್ ಯಾರಾದರೂ ನನ್ನ ವೀಡಿಯೋ ನೋಡ್ತಿದ್ರೆ ಒಂದು ದಿನ ನಿಮ್ಮ ವೈಫ್ಗಾಗಿ ಮೀಸಲಿಡಿ. ಅವ್ರಿಗೆ ಏನು ಬೇಕಾದರೂ ಮಾಡಲಿ, ನೀವು ಸಪೋರ್ಟ್ ಮಾಡಿ, ಮಕ್ಕಳನ್ನು ನೀವು ನೋಡ್ಕೊಳ್ಳಿ. ಯಾರಿಗೆಲ್ಲ ಸಣ್ಣ ಸಣ್ಣ ಮಗು ಇದೆ, ಒಂದಿನ ನಿಮ್ಮ ವೈಫಲ್ಲಿ ಹೇಳಿ ನಿಮ್ಗೆ ಏನು ಇಷ್ಟ. ಮೇ ಬಿ ಕೆಲವರಿಗೆ ದೇವಸ್ಥಾನಕ್ಕೆ ಹೋಗೋದು ಇಷ್ಟ, ಕೆಲವರಿಗೆ ಶಾಪಿಂಗ್ ಹೋಗೋದು ಇಷ್ಟ, ಕೆಲವರಿಗೆ ಮೂವಿ ನೋಡೋದು ಇಷ್ಟ. ಲೆಟ್ ಅವರ್ ಡೂ ದ್ಯಾಟ್. ಅವ್ರು ಮಾಡಲಿ, ಅದನ್ನು ಅವ್ರನ್ನ ಮಾಡಲಿಕ್ಕೆ ಬಿಡಿ. ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹೇಳಿದರೆ, ಮಗು ಆದಮೇಲೆ ಅಮ್ಮನ ಕರ್ತವ್ಯ ಒಂದೇ, ಅವಳು ಮಗುವನ್ನು ನೋಡ್ಕೊಳ್ಳೋದು ಮಾತ್ರ. ಯಾವತ್ತೂ ಬೇರೆ ಆಸೆ ಆಕಾಂಕ್ಷೆ ಅವಳಿಗೆ ಇರಬಾರ್ದು. ಈಗ ಮೇ ಬಿ ನಾನು ಕೂಡ ಅವಳು ಅಷ್ಟು ಸಣ್ಣ ಮಗುವನ್ನು ಬಿಟ್ಟು ಪಾರ್ಲರ್ಗೆ ಹೋದದ ಕಲಶ. ನನ್ನ ಹತ್ರ ಹೋಗೋಗಿ ಯಾರೋ ಕೇಳಿದರು, 2 ಮಕ್ಕಳಾಯ್ತು, ಇನ್ನೆಂತಕ್ಕೆ ನಿನಗೆ ಅದು ಅಂತ. ಹೌದಾ, ಮಕ್ಕಳಾಯಿತು, ಹಾಗಂತ ನಾನು ಬದುಕೋದನ್ನು ಬಿಡೋಕ್ಕಾಗುತ್ತಾ? ನನ್ನ ಇಷ್ಟ ನಾನು ಬಿಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೇಮ್ ವೇ ನಿಮ್ಮ ಮನೇಲಿ ಯಾರಾದರೂ ಸಣ್ಣ ಮಗುವಿನ ತಾಯಿ ಇದ್ದರೆ ಒಂದು ಕ್ಷಣ ಕೇಳಿ ಅವರಿಗೆ ಏನು ಇಷ್ಟ ಅಂತೇಳಿ. ಒಂದು ಕ್ಷಣ ಅವರಿಗೆ ಸಪೋರ್ಟ್ ಮಾಡಿ, ಅವರಿಗೆ ಇಷ್ಟ ಆದದನ್ನು ಮಾಡಿ. ಒಂದು ಕ್ಷಣ ನೀವು ಮಗುವನ್ನು ನೋಡಿ, ಅವರಿಗೆ ಫ್ರೀ ಕೊಡಿ. ಅಟ್ಲೀಸ್ಟ್ 1 ಗಂಟೆ ಮಲಗಿದ್ರೂ ಸಾಕಾಗ್ತದೆ. ಸೊ ಮೇ ಬಿ ನಾನು ತುಂಬ ಮಾತಾಡಿದ್ದೀನಿ ಅಂತ ಅನಿಸ್ಬೋದು, ಬಟ್ ಇದು ನನ್ನ ಒಪಿನಿಯನ್. ಮೇ ಬಿ ಎಲ್ಲ ತಾಯಂದಿರ ಒಪಿನಿಯನು ಆಗಿರ್ಬೋದು, ಆಗದೇ ಇರ್ಬೋದು, ಬಟ್ ನನ್ನ ಒಪಿನಿಯನ್ ಅಷ್ಟು. ಮಗುವನ್ನು ನೋಡೋದು, ಮನೆ ನೋಡೋದು, ಅಡುಗೆ ಮಾಡೋದು ಎಲ್ಲನೂ ಇಂಪಾರ್ಟೆಂಟ್. ಅದರೊಟ್ಟಿಗೆ ನಾವು ನಮ್ಮ ಲೈಫ್ ಬದುಕೋದು ಇಂಪಾರ್ಟೆಂಟ್. ಇವತ್ತು ನಾನು ಅದಕ್ಕೋಸ್ಕರ ನನ್ನ ಹಸ್ಬೆಂಡಿಗೆ, ದೀಶನಿಗೆ, ರಕ್ಷನಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಬಿಕಾಸ್ ಆಫ್ ದೆಮ್ ಐ ಸ್ಪೆಂಡ್ ಅ ಡೇ, ಅ ಟೈಮ್ ವಿತ್ ಮೈ ಸೆಲ್ಫ್. Thank you, and thank you for watching my vlog till the end.